ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ನಾನು ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಏನಪ್ಪ ಅಂದರೆ, ಹಬ್ಬದ ಹಿಂದೆ ಎಲ್ಲನೂ ಇನ್ನು ಹಬ್ಬಕ್ಕೋಸ್ಕರ ಎಲ್ಲ ಬಟ್ಟೆಗಳೆಲ್ಲನೂ ಸ್ಟಿಚ್ ಮಾಡಿಸ್ಕೊತಾರಲ್ಲ, ಯಾವ ಥರ ಡಿಸೈನ್ ಹೊಲ್ದಿದ್ದೆ, ಯಾವೆಲ್ಲ ಬ್ಲೌಸಸ್ ಹೊಲ್ದಿದ್ದೆ ಏನು ಅಂತ ಅಂದರೆ ಡಿಸೈನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಕೆಲವೊಂದು ಇನ್ನೂ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ. ಅಂದರೆ ಆವಾಗ ಸ್ವಲ್ಪ ವಿಡಿಯೋ ಏನಕ್ಕೆ ಅಂದರೆ ಸುಮ್ಮನೆ ಫೋಟೋಸ್ ಮಾತ್ರ ತಗೊಂಡು ಇಟ್ಕೊಂಡಿದ್ದೆ. ವಿಡಿಯೋ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅಂದರೆ ಎಷ್ಟೇ ಅಪ್ಲೋಡ್ ಮಾಡಿದ್ರು ಏನೇ ಮಾಡಿದ್ರು ಅದು ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ವಿಡಿಯೋ ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಇದ್ದೋಗಿದ್ದೆ. ಸರಿ ಅಂತೇಳ್ಬಿಟ್ಟು ಏನೇ ಕೆಲಸ ಮಾಡಲಿ, ಅಯ್ಯೋ ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಮಾಡ್ತಾ ಇರೋವಂಥ ಕೆಲಸ ಅಲ್ವಾ, ಅದನ್ನು ಸಡನ್ನಾಗಿ ಬಿಟ್ಬಿಟ್ರೆ ಅಯ್ಯೋ ಮಾಡ್ಕೋಬೇಕಾಗಿತ್ತೆ, ಇದನ್ನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಮನಸ್ಸೆಲ್ಲ ಅದ್ರ ಮೇಲೇ ಹೋಗ್ತಾ ಇರುತ್ತೆ. ನಾನು ಬೇಡ ಇಲ್ಲಿಗೇನೆ ಬಿಟ್ಬಿಡೋಣ ಇದನ್ನು ವಿಡಿಯೋ ಮಾಡೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದ್ರೂ ಅದು ಬಿಡೋಕ್ಕೆ ಆಗ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ಅಂದರೆ ರೀಲ್ಸ್ಗೋಸ್ಕರ ಆದರೂ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅವುಗಳನ್ನ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಈ ಹಬ್ಬದ ಹಿಂದಿನ ದಿನ ಇದು. ನನ್ನ ಮಗ ಚೇಪೆಕಾಯಿಗಳನ್ನೆಲ್ಲನೂ ಕಿತ್ಕೊತಾ ಇದ್ದಾನೆ. ತುಂಬಾ ಎಲ್ಲನೂ ಹಣ್ಣಾಗಿದ್ವು, ಅಂದರೆ ಚೆನ್ನಾಗಿ ಹಣ್ಣು ಎಲ್ಲನೂ. ಎಷ್ಟು ಕಾಯಿಗಳು ಸಿಕ್ಕಿತ್ತು ಗೊತ್ತಾ, ಒಂದು 2-3 ಕ್ರೇಟ್ ಥರ ಸಿಕ್ಕಿತ್ತು. ಅದನ್ನು ಆದರೆ ಇದೇ ಸಲಿನೇ ಇಷ್ಟೊಂದು ನಾನು ಅದೇ ಕಾವಲು ಕಾತ್ಕೊಂಡಿದ್ದು, ಪಟಾಕಿಗಳು ಹೊಡೆದು, ಕಲ್ಲಲ್ಲೇ ಹೊಡೆದು, ಪಕ್ಕದ ಮನೆಯವರೆಲ್ಲ ನಮ್ಮ ಮನೆಗೆ ಎಲ್ಲ ಕಲ್ಲು ಬೀಳುತ್ತೆ ಅಂತ ಹೇಳಿ ಅವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ಈ ಸರಿಯಾಗೆ ಕಾವಲು ಕಾತಿದ್ದೆ. ಹೇಗೋ ಚೇಪೆಕಾಯಿನೂ ಚೆನ್ನಾಗಿ ಸಿಕ್ಕಿದ್ವು, ಆಸೆ ತೀರೋಯ್ತು. ಗಣೇಶ ಹಬ್ಬಕ್ಕೆ ಚೇಪೆಕಾಯಿಗಳ ಹಬ್ಬ ಆಗೋಯ್ತು ನಮಗೆ. ಅಷ್ಟೊಂದು ಕಾಯಿಗಳು ಸಿಕ್ಕಿದ್ವು. ಸರಿ ಅಂತೇಳ್ಬಿಟ್ಟು ನೋಡಿ ಹಬ್ಬಕ್ಕೆ ಎಲ್ಲನೂ ಈ ಥರ ಬ್ಲೌಸಸ್ ಡಿಸೈನ್ಸ್ ಎಲ್ಲನೂ ಹೊಲ್ದಿದ್ದೆ. ಅಂದರೆ ನೀವು ಅಂದ್ಕೋಬೋದು ಯಾವಾಗಲೂ ಇವರು ಒಂದೇ ಥರ ಡಿಸೈನ್ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಅದು ನಾನೇನು ಮಾಡೋಕ್ಕಾಗೋದಿಲ್ಲ. ಅವರು ಡಿಸೈನ್ಸ್ನ ತೋರಿಸಿ ಅಂತ ಹೇಳ್ತಾರೆ. ಇಲ್ಲ, ನಾನು ಬಟ್ಟೆ ಸ್ಟಿಚ್ ಮಾಡಿ ಇಟ್ಟಿರೋದನ್ನ ನೋಡಿ ನಮಗೂ ಇದೇ ಥರ ಬೇಕು ಹೊಲ್ಕೊಡಿ ಅಂತ ಹೇಳ್ತಾರೆ. ಅದು ಏನು ಮಾಡೋಕ್ಕೂ ಆಗೋದಿಲ್ಲ. ನನಗೂ ಇಷ್ಟನೇ ಅಲ್ವಾ, ನಾನು ಬೇರೆ ಬೇರೆ ಡಿಸೈನ್ಸ್ನ ಎಲ್ಲನೂ ಹೊಲಿದು ವಿಡಿಯೋ ಮಾಡ್ಕೋಬೇಕು ಅಂತ ನನಗೂ ಇಷ್ಟ ಇರುತ್ತೆ. ಆದರೆ ಅವರು ಈ ಫಾಟ್ ನೆಕ್ ಡಿಸೈನ್ನೇ ತುಂಬ ತೋರಿಸ್ತಾರೆ, ಇದೇ ಬೇಕು ಅಂತ ಹೇಳ್ಬಿಟ್ಟು. ನಾನೇನು ಮಾಡೋದು ಹೇಳಿ. ಅದಕ್ಕೋಸ್ಕರನೇ ಈ ಥರ ಇದೇ ಇರುತ್ತೆ. ನಾರ್ಮಲ್ಲಾಗಿ ಒಂದು ಡಿಸೈನ್ ಆ ಥರದ್ದು ಇದ್ದೇ ಇರುತ್ತೆ ಪಾಟ್ ನೆಕ್ದು. ಮತ್ತು ಇದು ಹಾರ್ಟ್ ಶೇಪು ಬೋಟ್ ನೆಕ್ ಇಟ್ಟಿರೋಂಥದ್ದು, ಮತ್ತು ಸ್ಲೀವ್ಸ್ಗೆ ಓಪನ್ಸ್ ಇಟ್ಟಿರೋದು. ಈ ಥರ ನನಗೂ ಖುಷಿನೇ. ನನಗೂ ಡಿಸೈನಾಗಿ ಹೊಲಿದು ನಾನು ವಿಡಿಯೋ ಮಾಡಬೇಕು ಅಂತ. ಆದರೆ ಏನು ಮಾಡೋದು, ಎಲ್ಲನೂ ಅಂದರೆ ಬೇರೆಯವರು ಬರ್ತಾ ಇರ್ತಾರಲ್ವ, ನನಗೂ ಇದೇ ಡಿಸೈನ್ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆ ಥರ. ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲನೂ ನಮ್ಮ ಅಮ್ಮ ಅಪ್ಪನ ಎಲ್ಲನೂ ಕರೆಸಿದ್ದೆ. ಇನ್ನು ನನಗೂ ಸ್ವಲ್ಪ ಬಟ್ಟೆ ಎಲ್ಲನೂ ಸ್ವಲ್ಪ ಜಾಸ್ತಿ ಇತ್ತು. ಇನ್ನು ಅವರೂ ಅಲ್ಲಿ ಇಬ್ಬರೇ ಇರ್ತಾರೆ. ಅದಕ್ಕೋಸ್ಕರ ಅವರು ಇಬ್ಬರೇ ಏನು ಮಾಡ್ಕೊತಾರೆ, ಇಲ್ಲಿಗೇನೆ ಬಂದರೆ ನನಗೂ ಹೆಲ್ಪ್ ಆಗುತ್ತೆ, ಅವ್ರೂ ಹಬ್ಬ ಮಾಡ್ದಂಗೂ ಇರುತ್ತೆ ಅಂತ ಹೇಳಿಬಿಟ್ಟು ಕರೆಸಿದ್ದೆ. ಅಲ್ಲಿಗೂ ಇಲ್ಲೇ ಇರೋಕ್ಕೆ ಹೇಳ್ತೀನಿ. ಅವರು ಆದರೆ ಅಲ್ಲಿ ಮನೆ ಹೋಯ್ತು, ಅದೋಯ್ತು ಇದೋಯ್ತು ಅಂತ ಹೇಳಿ ಇದು ಮಾಡ್ತಾರೆ. ಮನೆ ಹತ್ರ ಬಾಗಿಲು ಹಾಕ್ಕೊಂಡು ಬಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇವಾಗ ಮನೆ ಹತ್ರ ಯಾರಾದರೂ ಅಂದರೆ ಗಂಡ್ಮಕ್ಳು ಇದ್ದು ನೋಡ್ಕೊಳ್ಳೋರು ಆ ಥರ ಇದ್ರೂ ಓಕೆ. ಯಾರೂ ಇಲ್ವಲ್ಲ, ಎಲ್ಲಾದರೂ ಒಂದು ಹತ್ರ ಇಲ್ಲೇ ಬೇಕಾದರೆ ನನ್ನ ಹತ್ರ ಇದ್ರೂ ಓಕೆ, ನನಗೇನು ಕಷ್ಟ ಇಲ್ಲ. ಅವ್ರನ್ನ ಯಾರೂ ಹೋಗೋ ಅದು ಇದು ಅನ್ನೋರೇ ಯಾರೂ ಇಲ್ಲ. ಆದ್ರೂ ಅವರು ಅಯ್ಯೋ ಇಲ್ಲೇ ಇದ್ರೆ ಆಗುತ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಥರ ಹೊರ್ಟೋಗ್ತಾರೆ ಊರಿಗೆ. ಏನು ಮಾಡೋಕ್ಕಾಗೋದಿಲ್ಲ. ಅವರೂ ಅಂದರೆ ಏಜ್ ಆಗಿದೆ, ಮೈಗೆ ಹುಷಾರೆಲ್ಲ ತಪ್ಪತ್ತೆ. ಅವಾಗೆಲ್ಲನೂ ನೋಡ್ಕೊಡಲು ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಎಲ್ಲನೂ ಅಕಸ್ಮಾತ್ ಅಕ್ಕಪಕ್ಕ ಇವ್ರನ್ನೂ ಕೇಳ್ಕೊಳ್ಳೋ ಬದಲು ಈ ಥರ ಇದ್ದರೆ, ಮನೆಯಲ್ಲೇ ಯಾರಾದರೂ ಇದ್ದರೆ ಏನೋ ಅವ್ರು ನೋಡ್ಕೊತಾರೆ ಬಿಡಪ್ಪ ಅಂತ ಅಂದ್ಕೋಬೋದು. ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಇನ್ನು ಎಲ್ಲೋ ಒಂದು ಹತ್ರ ಇರೋವಿ ಅಂತ ಹೇಳೋದು. ಆದರೆ ಅವರು ಇರೋದಿಲ್ಲ. ಇನ್ನು ನಮ್ಮ ಅಪ್ಪನಿಗೇನು ಹುಷಾರು ತಪ್ಪತ್ತೆ ಆವಾಗವಾಗ.
ಅದಕ್ಕೋಸ್ಕರ ಆದರೂ ಎಲ್ಲಾದರೂ ಇರೆಯಪ್ಪ ಅಂತ ಹೇಳಿದ್ರೆ ಅವರು ಇರೋದಿಲ್ಲ. ಅವರು ಯಾವಾಗ್ಲೂ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ತಾನೆ ಇರಬೇಕಲ್ವ. ಅದಕ್ಕೆ ಇನ್ನು ಏಜೂ ಆಗ್ತಾ ಇದೆಯಲ್ಲ, ಇನ್ನು ಏಜ್ ಆಗ್ತಾಯಿದ್ರೆ ಎಲ್ಲರಿಗೂ ಏನಾದರೂ ಮೈಗೆ ಒಂದು ಆಗೋದು ಸಹಜ. ಅದಕ್ಕೋಸ್ಕರನೇ ಎಲ್ಲಾದರೂ ಒಂದು ಹತ್ರ ಇರಿ ಅಂತ ಅಂದರೆ ನಾವಿರೋ ಹತ್ರ ನಾವಿರಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಏನು ಮಾಡೋದು. ಸರಿ, ಒಂದು ಸ್ವಲ್ಪ ಓಡಾಡಿಕೊಂಡು ಮತ್ತೆ ಬರಲಿ ಕರೆಯೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಹಬ್ಬ ತೀರಿದ ಮೇಲೆ ಮತ್ತೇನೋ 1 ವೀಕ್ ಇದ್ದರು ಮತ್ತೆ ಹೋಗಿದ್ದಿದ್ದಂಥದ್ದು. ಅವ್ರಿಗೂ ಆಸೆ ತೀರಲಿ, ಅವ್ರ ಮನೆಯಲ್ಲಿ ಇದ್ದುಕೊಂಡು. ಇಲ್ಲಿ ಸುಮ್ಮನೆ ಅಯ್ಯೋ ಮಳೆ ಬಂತೇನೋ ಸೋರ್ತೇನೋ ಹಾಗೆ ಹೀಗೆ ಕೋತಿಗಳು ಬಂದು ಅದು ಕಿತ್ತಾಕತ್ತೆ ಇದು ಕಿತ್ತಾಕತ್ತೆ ಅಂತ ಹೇಳ್ತಾನೆ ಇದ್ದರು. ಸರಿ ಒಂದು ಸಲ ಓಡಾಡಿಕೊಂಡು ಬರಲಿ ಮತ್ತೆ ಅಂತ ಹೇಳಿಬಿಟ್ಟು ಕಳಿಸ್ದೆ. ಆ ಥರ ಎಲ್ಲ ಇರುತ್ತೆ, ಏನು ಮಾಡೋದು. ಅದೇ ಗಂಡು ಮಕ್ಕಳಾದರೆ ಆ ಥರ, ಹೆಣ್ಮಕ್ಳಾದರೆ ಈ ಥರ. ಅವರು ಹೆಣ್ಮಕ್ಳ ಹತ್ರ ಇರೋಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ, ಗಂಡು ಮಕ್ಕಳು ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಅಡ್ಡ ಆಗ್ತದೆ. ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಇದ್ಕೊಂಡು ಇನ್ನು ತಂದೆ ತಾಯಿ ಏಜ್ ಆಗಿದ್ದ ಟೈಮಲ್ಲಿ ಅವರು ಅವಸ್ಥೆ ಪಡಬೇಕಾಗತ್ತೆ. ಆ ಥರ ಸರಿ ಇರಲಿ. ಇನ್ನು ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿದೆ. ಇದು ಏನಪ್ಪ ಅಂದರೆ ಕಾಮಾಕ್ಷಿ ದೀಪ ಮತ್ತು ಬೆಳ್ಳಿ ದೀಪ ಅಲ್ವಾ. ಅಂದರೆ ಕಾಮಾಕ್ಷಿ ದೀಪನೇ ತಗೊಂಬ ಅಂತ ಹೇಳಿದ್ದೆ ನನ್ನ ಮಗನಿಗೆ. ಆದರೆ ನಮ್ಮಮ್ಮ ಈ ಥರ 2 ದೀಪಗಳು ಇಲ್ಲ ನಿನ್ನ ಹತ್ರ ಬೆಳ್ಳಿ ದೀಪಗಳು ತಗೋ ಅಂತ ಹೇಳಿಬಿಟ್ಟು, ಅದೂ ಇನ್ನೂ ಉದ್ದ ಬರಬೇಕಾಗಿತ್ತಂತೆ. ಅವರು ಫೋಟೋದಲ್ಲಿ ತೋರಿಸಿದಾಗ ಉದ್ದ ಇದ್ದಾವೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಡು ಅಂತ ಹೇಳಿದ್ರು. ಆದರೆ ಇಲ್ಲಿ ಇಷ್ಟೇ ಇದ್ದಾವೆ. ಅಂದರೆ ನೋಡಿ ಇಷ್ಟು ಚಿಕ್ಕದಾಗಿದ್ದಾವಲ್ಲ, ಇದಕ್ಕೇ 7000 ಚೇಂಜ್ ಏನೋ ಆಯಿತು, 600 ಆ ಥರ ಆಯಿತು. ಅಂದರೆ ಇದು ಏನಪ್ಪ ಅಂತ ಅಂದರೆ ನಾನು ಕೋಳಿ ಮೇಯಿಸಿದ್ದೀನಲ್ವ, ಬೇರೆ ಯಾರು ಕೊಟ್ಟಿದ್ದೋ ಅಲ್ಲ, ಏನೂ ಇಲ್ಲ. ಕೋಳಿ ಮೇಯಿಸಿದ್ದೀನಲ್ವ, ಅದನ್ನು ಅವಾಗವಾಗ ಸ್ವಲ್ಪ ಅಮೌಂಟ್ಗೆ ಸೇಲ್ ಮಾಡಿದ್ದೆ. ಒಂದು 3 ಟೈಮ್ಸ್ ಆ ಥರ ಸೇಲ್ ಮಾಡಿದ್ದೆ. ಅದರಲ್ಲಿ ಬಂದಿದ್ದ ಅಮೌಂಟಲ್ಲಿ ಅದ್ರ ನೆನಪಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬೆಳ್ಳಿ ದೀಪಗಳನ್ನ ತಗೊಂಡೆ. ಅದನ್ನು ನಮ್ಮಮ್ಮ ಅವನು ಗುರ್ತಿರಲಿ ತಗೋ ಅಂತ ಹೇಳ್ಬಿಟ್ಟು ಅದನ್ನು ತರಿಸಿದ್ದು. ಸರಿ ಅಂತ ಹೇಳ್ಬಿಟ್ಟು ಇರಲಿ, ಅವು ಕೋಳಿ ಸಾಕಿದ್ದೆ, ಈ ಥರ ತಗೊಂಡೆ ಅಂತ ಗುರ್ತಿರಲಿ. ನಮ್ಮ ಮನೆಯಲ್ಲಿ ಇತ್ತು ಕೋಳಿ ಸಾಕಿದ್ದಕ್ಕೆ ಗುರುತು. ಆವಾಗ ಕಂಚಿಂದು ಬಕೆಟುಗಳು ಎಲ್ಲನೂ ತಗೊಂಡಿದ್ರು. ಪಾಪ ಅವುಗಳಿಗೋಸ್ಕರನೇ ಜಗಳ ಆಡಿ ಎಲ್ಲರೂ ಓಡ್ಬೋದ್ರು. ಇನ್ನು ನನ್ನ ಮಕ್ಳಿಗೂ ಹೇಳಿದೆ, ಅಲ್ಲಿ ಅವ್ರು ಓಡ್ಬೋದ್ರು, ಇನ್ನು ಇಲ್ಲಿ ನೀವೂ ಜಗಳ ಆಡ್ರಿ ಅಂತ ಇವುಗಳನ್ನ ಅಂತ ಹೇಳಿ ನನ್ನ ಮಕ್ಕಳನ್ನ ರೇಗಿಸ್ತಾ ಇದ್ದೆ. ಏನೇನು ಮಾಡ್ತಾರೋ ಎಲ್ಲ. ಅಂದರೆ ಚಿಕ್ಕವರಿದ್ದಾಗೆ ಎಲ್ಲರೂ ಚೆನ್ನಾಗಿರ್ತಾರೆ, ದೊಡ್ಡವ್ರು ಆಗ್ತಾ ಬುದ್ಧಿ ಬೆಳೆಯತ್ತಲ್ಲ, ಎಲ್ಲನೂ ಅವ್ರಿಗೂ ಬೇರೆ ಥರ ಆಗ್ಬಿಡತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಬೆಳೆಸಿ ದೊಡ್ಡವ್ರು ಮಾಡೋದು ನಮ್ಮ ಕರ್ತವ್ಯ, ಮತ್ತು ಅವ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಆ ಥರ ಇದೇ ಫಸ್ಟು ಜೊತೆ ನಂದು ಬೆಳ್ಳಿ ದೀಪ ಇರೋದು. ಸರಿ ಕೋಳಿ ನೆನಪಿರಲಿ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡೆ. ನಾನು ಮೊದಲಿಂದನೂ ಹಾಗೆ ಅಂದ್ಕೊತಾ ಇದ್ದೆ, ಏನಾದರೂ ಅವುಗಳಿಗೋಸ್ಕರ ಇಂಥದ್ದು ತಗೊಂಡಿವಿ ಕೋಳಿಗಳಿಂದ ಅಂತೇಳ್ಬಿಟ್ಟು ನೆನಪಿರಬೇಕು, ತಗೋಬೇಕು ಅಂತೇಳಿ ಅಂದ್ಕೊತಾ ಇದ್ದೆ. ಹೇಗೂ ಈ ಥರ ತೊಗೊಂಬಿಟ್ಟೆ ಇಷ್ಟು ದಿನಕ್ಕೆ. ಅದು ನಮ್ಮ ಕೋಳಿ ಮೇಯಿಸಿದ್ದಕ್ಕೆ ನಾನು ತೊಗೊಂಡಿರೋಂಥದ್ದು, ಬೇರೆ ಯಾರೂ ಕೊಟ್ಟಿದ್ದಲ್ಲ, ಏನೂ ಅಲ್ಲ. ನೋಡಿ ಇಲ್ಲಿ ಗಣೇಶನ ಹಬ್ಬದ ಹಿಂದಿನ ದಿನ ಅಲ್ವಾ, ನನ್ನ ಮಕ್ಕಳು ಎಲ್ಲನೂ ಸೇರಿ, ಪಕ್ಕದ ಮನೆ ಹುಡುಗ ನಮ್ಮ ಮಕ್ಕಳು ಎಲ್ಲ ಸೇರಿ ಗಣೇಶನ ತೊಗೊಂಬಂದಿದ್ದಾರೆ. ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಬ್ಬ ಯಾವ ಥರ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ